ನಿನ್ ಮಾತಿಂದ ನನ್ನ ಮನಸ್ಸಿಗೆ ನೋವಾಗಲು ನನ್ನ ಕರುಳು ಮಾತ್ರ ನಿನ್ನ ಮಾತು ಕೇಳಬೇಕು ಮೆತ್ತಿಗೆ ಮಾತಾಡಿ ನನ್ನ ಮನಸ್ಸು ಬದಲಾಯಿಸಬೇಕು ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿನಗೆ ಬೇಕಾಗಿರೋದು ಹಣ, ಆಸ್ತಿ, ಅಂತಸ್ತು. ಅದಕ್ಕೋಸ್ಕರ ನಿನ್ನ ತಂದೆ ಹಿಂದೆ ಬಿದ್ದಿದ್ದು. ತೆಗೆದುಕೋ ಈ ಹಣ. ಈ ಹಣ ತೆಗೆದುಕೊಂಡು ಈ ಊರು ಬಿಟ್ಟು ಹೊರಟೋಗ್ಬಿಡು. ಹಣ ನಾನು ಇಷ್ಟು ವರ್ಷ ಪಟ್ಟ ಕಷ್ಟಕ್ಕೆ ಇವತ್ತು ನಿನ್ನಿಂದ ಬೆಳೆ ಕಟ್ಟಿಸ್ಕೊಳ್ಳುವಂತ ಇದ್ದೇನೆ. ಬೇಕಾದ್ರೆ ಇನ್ನೂ ಹೆಚ್ಚಿಗೆ ಕೊಡ್ತೀನಿ. ಎಲ್ಲವನ್ನು ತೆಗೆದುಕೊಂಡು ನಮ್ಮ ಯಾರ ಕಲಿಯು ಕಾಲದಂಗೆ ಬಹುದೂರ ಹೊರಟೋಗ್ಬೇಕು. ಹೋಗು ಹೋಗು ಅಂದ್ರೆ ಎಲ್ಲಿಗಪ್ಪ ಹೋಗ್ಲಿ? ನಿನ್ನಂತ ವೇಶ್ಯರು ಎಲ್ಲಿದ್ದಾರೋ ಅಲ್ಲಿಗೆ. ನಿನಗೆ ಸಿಟ್ಟಿದ್ರೆ ನನಗೆ ಕೊಡು. ಮಾತಾಡ್ತೀನಿ, ನಾನು ಇನ್ನೂ ಮಾತಾಡ್ತೀನಿ. ನನ್ನ ತಂದೆ ಜೊತೆ ನೀನು ಕೂಡಿಕೊಂಡಿರೋ ಕಣ್ಣಾರೆ ಕಣ್ಣ ನನ್ನ ತಾಯಿ. ಅದೆಷ್ಟು ನೋಡ್ಕೊಂಡಿರಬಾರ್ದು. ನಿನ್ನ ಕಾಮ ದೃಶ್ಯ ತೀರಿಸೋದಕ್ಕೆ ಒಬ್ಬ ಜೊತೆಗಾರ ಬೇಕಾಗಿತ್ತು. ಅದು ನನ್ನ ತಂದೆ ಆಗ್ಬೇಕಾಗಿತ್ತು. ವಯಸ್ಸಾದ ನನ್ನ ತಂದೆಯಿಂದ ನಿನ್ನ ಕಾಮ ದೃಶ್ಯ ತೀರಿಸೋದಕ್ಕಾಗೋದಿಲ್ಲ. ಬಿಸಿ ರಕ್ತದ ಹುಡುಗ ನಾನು ಬೇಕಾದ್ರೆ ನಿನ್ನ ಕಾಮ ದೃಶ್ಯ ತೀರಿಸುತ್ತೇನೆ. ದಯವಿಟ್ಟು ನನ್ನ ತಂದೆಯಿಂದ ಬಿಟ್ಬಿಡು. ನಿನ್ನ ಬಾಯಿ ಮನಸ್ಸು ಮಾಡ್ಕೊಂಡೆ ನೋಡು. ಇದೇ ಫಸ್ಟ್, ಇದೇ ಲಾಸ್ಟ್ ವಾರ್ನಿಂಗ್. ನಾಳೆ ಬೆಳಕಾಗೋಷ್ಟರಲ್ಲಿ ನನ್ನ ಕಣ್ಣಿಗೆ ಬೀಳ್ಕೊಡ್ದು. ಒಂದು ವೇಳೆ ಬಿದ್ದಿದ್ದಾದ್ರೆ ನಿನ್ನ ಪಾಲಿಗೆ ಮನುಷ್ಯನಾಗುವುದಿಲ್ಲ, ಮೃಗ ಆಗ್ಬೇಕಾಗುತ್ತೆ. ಇದನ್ನ ನೋಡ್ತಾ ಇದ್ದು ಆ ಕುಮಾರ ನಮ್ಮ ಬಾಯಿ ಬಂದಂಗೆ ಬೈದ್ರು. ನೀವು ಕಲ್ಲು ಗೊಂಬಿ ನಿಂತಿರ್ತಿರವ. ಇದ್ರಲ್ಲಿ ನೋಡಿ ನಾನು ತೊಡ್ಕೋಕಾಗ್ತಲ್ವ. ಆ ಕುಮಾರ ತಪ್ಪಾಗಿದ್ದ ಕಾರಣ ಕೊಂದು ಇಲ್ಲ ಕೈ ಪ್ರಣವ ಕೊಂದು ಆಡಲು ತೀರ್ಮಾನ ಆಗಬೇಕು. ನಿಲ್ಲಿಸಬೇಡ. ಈಗ ಪ್ರಾಣ ತೆಗಿತೀನಿ ಅಂತ ಹೊರಟಿದ್ಯಲ್ಲ, ಅವನನ್ನ ಯಾರು ಅಂತ ತಿಳಿದುಕೊಂಡಿದ್ದೀಯಪ್ಪ? ಯಾರ ನನ್ಗೇನವ ನೀವು ಬಾಯಿ ಬಂದಂಗೆ ಮಾತಾಡ್ತಾರ. ಅವನು ನನ್ನ ಕಾಮದೃಷ್ಟಿ ತೀರಿಸ್ತೀನಿ ಅಂತ ಹೇಳಿ ಹೋಗ್ತಲ್ಲ, ಅವನು ಬೇರೆ ಯಾರು ಅಲ್ಲಪ್ಪ. ಅವನನ್ನ 9 ತಿಂಗಳು ಇದೇ ಹಾಳು ಹೊಟ್ಟೆಯಲ್ಲಿ ಹೆತ್ತಿದ್ದೇನೆ. ನಾನು ಹೆತ್ತು ಮಗನೇ ನನಗೆ ಈ ರೀತಿ ಮಾತಾಡುತ್ತೆ ಅಂತ ಅಂದೇ ಗೊತ್ತಾಗಿದ್ರೆ ಈ ಹಾಳು ಗರ್ಭಕ್ಕೆ ಬೆಂಕಿ ನನ್ನ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ಸಮಾಧಾನದಲ್ಲಿ ನಿಭಾಯಿಸ್ತಾ ಬಂದೆ. ಕತ್ತಲಾದ ನನ್ನ ಬಾಳಿಗೆ ನನ್ನ ಮಗ ಬೆಳಕು ಚೆಲ್ತಾನೆ ಅಂತ ನಾನು ತಿಳಿದುಕೊಂಡಿದ್ದೆ. ಉರಿಯುವ ಜಾಲೆಯಾಗಿ ನನ್ನ ಹೃದಯನೇ ಸುಡುತ್ತೆ ಅಂತ ನಾನು ತಿಳಿದಿರಲಿಲ್ಲ. ಯಾರಿಗೋಸ್ಕರ ಬದುಕಬೇಕು ಸುಬ್ಬಣ್ಣ? ನೀವು ಅವ್ರು ಹೆತ್ತ ತಾಯಿ ಅಂತ ಗೊತ್ತಾಗಿದ್ರವ, ಅದಕ್ಕೆ ಬಾಯಿ ಬಂದಂಗೆ ಮಾತಾಡೋದು. ಅವರ ನಿಮ್ಮ ಜೀವನದ ಘಟನೆ ನಾನು ಮುಂದೆ ಹೇಳ್ಕೊರವ, ನಿಮ್ಮ ಮನಸ್ಸು ಸಾಗರ ಆಗುತ್ತೆ. ನನಗೇನು ಕೇಳಿಬಿಡ, ನಾನು ಒಂಟಿ ಆಗ್ತಿರ್ಬೇಕು. ನನ್ನ ಜೀವನದಲ್ಲಿ ನಡೆದ ಘಟನೆಗಳು ಡಾಕ್ಟರ್ ಸುಧಾಕರನಿಗೆ ಮಾತ್ರ ಗೊತ್ತು. ನನ್ನನ್ನೇನು ಕೇಳ್ಬೇಡ ಸುಬ್ಬಣ್ಣ, ನಾನು ಬಿಟ್ಬಿಡು. ನಾನು ಒಂಟಿ ಆಗಿರ್ಬೇಕು. ಡಾಕ್ಟರ್ ಸುಧಾಕರ್ ಹೋಗ್ತೀರವ, ಎಲ್ಲ ವಿಷಯ ತಿಳ್ಕೊತಿರವ. ಆ ಕುಮಾರ ಕರ್ಕೊಂಡ್ಬರ್ತೀನಿ. ತಪ್ಪಾಗಿದ್ದೀವಿ ಕಾಲು ಬಿಡಬೇಕು. ಕಾಲು ಬಳಸ್ತಿರವ. ಇವಳ ಭಕ್ತತೆ ಕಂಡು ಶಿವನ ಸತ್ಯಕ್ಕೆ ಅವರೇ ಇವಳನ್ನು ತಿಳಿದುಕೊಂಡಿದ್ದೆ. ಆದರೆ ಈಗ ಗೊತ್ತಾಯಿತು, ಇವಳು ಬೂದಿ ಬಿಚ್ಚಿದ ಕೆಂಡ ದಿನಕರ ಸಾಕ ಬಯಸುವ ಸ್ಕೂಲ್ ನಿನ್ನ ಕಾಮದೃಷ್ಟಿ ತೀರಿಸೋದಕ್ಕೆ ನನ್ನ ತಂದೆ ಯಾಕೆ ಬೇಕಾಗಿತ್ತೆ? ನಿನ್ನಂಥವಳ ಬೆರಳು ನೋಡುವುದು ಕೂಡ ಮಹಾಪಾಪ. ನೀನು ಒಂದು ಜನ್ಮಾಯನೇ. ವಯಸ್ಸಾದ ನನ್ನ ತಂದೆಯಿಂದ ನಿನ್ನ ಕಾಮದೃಷ್ಟಿ ತೀರಿಸೋದಕ್ಕಾಗೋದಿಲ್ಲ. ಬಿಸಿ ರಕ್ತದ ಹುಡುಗ ನಾನು ಬೇಕಾದ್ರೆ ನಿನ್ನ ಕಾಮದೃಷ್ಟಿ ತೀರಿಸುತ್ತೇನೆ. ದಯವಿಟ್ಟು ನಿನ್ನ ತಂದೆಯಿಂದ ಮಾತ್ರ ಬಿಟ್ಬಿಡು. ತಾಯಿ ಬಾಯಿ ಬಂದ ಬೈಬೇಕಾ? ಪಾಪ ಆ ತಾಯಿ ಎಷ್ಟು ಅಂದಿಲ್ಲ.
ಬಿಡಿ, ಅಲ್ಪ ಸ್ವಲ್ಪ ಗುರು ಹಿರಿಯರು ಬಂದಾರ, ಆ ಪೂಜಾರಿ ಬಂದಾರ, ಒಟ್ಟಿನಲ್ಲಿ ಈ ಮಿತಿ ಒಳಗೆ ನಮ್ಮಿಬ್ರು ಮದುವೆ ಆಗ್ಲೇಬೇಕಂತ. ನನ್ ಮಾತು ಕೇಳ್ರಿ. ಕೇಳುದು ಆಮೇಲೆ ಹೋಗೋದು. ಅಲ್ಲ ನನ್ ಮಾತು ಪೂರಾದ್ರೆ ಕೇಳ್ರಿ. ಹೇಳಿದಂತೆ ಇವತ್ತು ರಾತ್ರಿ ಮಕ್ಕೊಂಡಿದ್ದೆ, ಬಂತು, ಕೆಮ್ಮಿದೆ, ಬ್ಲಡ್ ಬಂತು, ದವಾಖಾನೆಗೆ ಹೋಗಿ ಚೆಕ್ ಮಾಡಿಸಿದೆ. ಆ ಡಾಕ್ಟರ್ ಅಂದ ಏನಂದ್ರೆ ನನಗೆ ಬ್ಲಡ್ ಕ್ಯಾನ್ಸರ್ ಐತೆ. ಎಂಥ ಚಾಂಡ್ರಲ್ಲಿ ಕೊಡ್ಬೇಡ ಆ ದೇವರಂತೆ. ನಾನು ಈ ವಯಸ್ಸಿನಾಗ ನನ್ನ ಮಗಳಿಗೆ ಇಂಥ ರೋಗ ಇರಬಾರ್ದಾಗಿತ್ತು. ಬ್ಲಡ್ ಚೇಂಜ್ ಆಯ್ತು. ಗೌರ್ಮೆಂಟ್ ಆಸ್ಪತ್ರೆಗೆ ಸೇರ್ಕೊತಾಯಿ ಸ್ವಲ್ಪ ಏನಾದ್ರು ಮಿಸ್ ಆಗಿದ್ರೆ ನೀನು ಹೊತ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಬರ್ತಿತ್ತಲ್ಲವ. ನನ್ನ ಯಾರು ಹೊತ್ಕೊಂಡು ಅಡ್ಡಾಡಿದ್ರೆ ಸಾಕಾಗಿ ಇಷ್ಟು ದಿವಸ ಆತು ಬಂದು ಬಸ್ ಸ್ಟ್ಯಾಂಡ್ ಹೆಂಗೈತೆ ಅಂತ ನೋಡಿಲ್ಲ ನಾನು. ನನ್ನ ಕರ್ಮ ಬಸ್ ಸ್ಟ್ಯಾಂಡ್ ಹೋಗಂಗೆ ಮಾಡ್ತಿದ್ದೆ ನೀನು. ಆಯ್ತವ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಏನಾದ್ರು ದುಡ್ಡಿಂದ ಹೆಚ್ಚು ಕಡಿಮೆ ಆದ್ರೆ ಒಂದು 50-60 ರೂಪಾಯಿ ನನ್ನ ಹತ್ರ ಕೇಳಿ ಕೊಡ್ತೀನಂತ. ಎಲ್ಲಿ ಹೇಳ್ತಾರ ಬೆಂಕಿ ಹಚ್ಕೊಂಡು ಹೋಗ್ತಾರೆ. ಇಲ್ಲ ಮುನ್ನಾಡಿ ಬಂತಾಡಿ ಇದಕ್ಕೆ ಹಚ್ಕೊಂತೈತಿ, ಇದು ಹಳಿಸ್ಕೊಂತೈತಿ, ಜೇಂಟ್ ಮಾಡಿಬಿಡ್ತೀನಿ ಹೋಗಲ್ಲ ತಗ. ಎಷ್ಟು ದಿನ ಇಲ್ಲೇ ಪಪ್ಪ, ಎಲ್ಲಿ ಪಾಪ? ನನ್ನ ಪಪ್ಪ ಸತ್ತು. ಇದರ ಖಾಲಿ ಐತಿ, ಇದಕ್ಕೆ ಬಾವು ಕನಸು, ನಾನು ನಡೀತೀನಿ. ಯಾಕೋ ನಮ್ಮಪ್ಪ ಸಿಟ್ನಾಗ ಲೈಟ್ ಆಗೋದಲ್ಲ. 6 ಹೊಡ್ಯಾಕ ಹೋಗಿ ನಾ 6 ಬಂದು ನೋವಲ್ಲ ಬಿಟ್ಟು ನಿಂತಲ್ಲಿ ಇಡು. ನನ್ ಮಾತು ಕೇಳ್ರಿ. ಯಾಕೆ ಯಾಕಂದ್ರೆ ಹೇಳು ನೋಡಿ, ನಿಮ್ಮ ಮಾತು ಯಾಕೆ ಕೇಳ್ಬೇಕು? ಕೇಳ್ತೀರಾ ಇಲ್ಲ? ಹೇಳು ಹೇಳಿ. ಇವತ್ತು ರಾತ್ರಿ ಮಕ್ಕೊಂಡಿದ್ದೆ, ಬಂತು, ಕೆಮ್ಮಿದೆ, ದವಾಖಾನೆ ಹೋಗಿ ತರಿಸಿದೆ. ಆ ಡಾಕ್ಟರ್ ನನಗೆ ಬ್ಲಡ್ ಕ್ಯಾನ್ಸರ್ ಆಗೈತೆ. ನಾವಲ್ಲಿ ಏನು ಹೇಳಕತ್ತೀನಿ? ಕರೆನೇ ಹೇಳಕತ್ತೀನಿ. ನಮ್ಮ ದೈವ ಭಾಳ ಕೆಟ್ಟಿಲ್ಲ ಅವನ್ನೇ. ನಾವು ಅನ್ಕೊಂಡಕ್ಕೆ ಎಲ್ಲ ನಡೆದು ಹೋಗ್ಬಿಟ್ಟಿದ್ರ ಆ ದೈವ ಅನ್ನೋ ಶಕ್ತಿಗೆ ನಾವು ಯಾರು ತಿಳಿಬಾರ್ದಿಲ್ಲ. ಮೂರ್ಖರಲ್ಲ ಬನ್ನಿ ನಾವು. ಆ ದೇವರಿಗೆ ಹಣ್ಣು ಕಾಯಿ ಅರ್ಪಿಸ್ತೀವಲ್ಲ, ನಾವು ಮೂರ್ಖರು. ಏ ದೇವ್ರೇ, ಯಾಕಪ್ಪ ನಮ್ಮ ತಂಗಿಗಿಂತ ರೋಗ ಕೊಡ್ತೀವಿ? ನನ್ನ ಸಮುದ ಕುಂತಿದ್ಯಾ, ಎಷ್ಟು ಜೀವ ಇಟ್ಟಿದ್ಯಲ್ಲೋ, ನನ್ನ ಅರ್ಧ ಶರೀರವೇ ನೀನೆಂದು ತಿಳಿದುಕೊಂಡಿದ್ಯಲ್ಲ ತಂಗಿ. ತವರಿಗೆ ಬಾ ತಂಗಿ, ರೂಮಿಗೆ ಬಾ ತಂಗಿ, ತೊಗರ್ಯಾಗ ಬಾ ತಂಗಿ. ಕಮ ತವರಿಗೆ ಬಾ ತಂಗಿ, ಕಮ ರೂಮಿಗೆ ಬಾ ಬಾ ತಂಗಿ, ಬಾ ಬಾ. ಯಾಕಮ್ಮ ಈ ನಿನ್ನ ಅಣ್ಣನ ಪ್ರೀತಿ ನಿನಗೆ ಹಿಡಿಸ್ಲಿಲ್ವೇ? ಅಣ್ಣನ ಒಡಲು ಬಂಗಾರದ ಕಡಲು ಅಂತಾರಲ್ಲ, ಸುಳ್ಳಲ್ಲ ತಂಗಿ. ಮನಸ್ಸರ ಹೆಂಗ ಬಂತೆ? ಇಂಥದ್ರೊಳಗ ನಮ್ಮ ಮಾವಿಲ್ಲ, ಎಲ್ಲಿ ಹೋಗ್ಯಾಕೋ ಏನ್ ಸುದ್ದಿ? ಬಂದ ಅವನೆದ್ರು ಸರ್, ಅವನೆದ್ರು ಕುಂದ್ರಕ್ ಹೋಗ್ಬೇಡಿ ಸರ್, ಅವನೆದ್ರು ಬಾರಿಸ್ಬೇಡಿ ಸರ್. ಆರಡಿ ಕಟೌಟ್ ಅವನು ಬಂದ, ರಣಬೇಟೆಗಾರ ಬಂದು ಎತ್ತೋರಿ, ನೀವು ಎತ್ತೋರಿ ಬಂದ. ಚಪ್ರ ನೀಕೆವರೇ ಮರೆ ಅನ್ನಾರ? ನೀನ ಪಕ್ಕ ಕುಂಟಾಗ ಚಪ್ಪಡಿಗೆ ఎవరు పుట్టలేదు ಕಂಟೆಪ್ಪ ಮಾಮ. ಕಂಟೆಪ್ಪ ಮಾಮ ಅನ್ನೋರು ಯಾರು? ಕೈ ಎತ್ತರ ಯಾರಿಲ್ಲ, ಯಾರಿಲ್ಲ ಅಂತ. ಕಂಟೆಪ್ಪ ಮಾಮ ಯಾರು? ಯಾಕಂದ್ರೆ ತಪ್ಪು ಶೇಷವು ಶಿವಗಾಮಿ. ಓ ಮುಸ್ಕರ ಶೇಷ. ಏ ಕಂಟೆಪ್ಪರೋ, ಕಂಟೆಪ್ಪ ಕಟಪ್ಪ ನೋಡಿ ಮಾಮ್ರ, ಕಂಟೆಪ್ಪ ಕಟಪ್ಪ ಶೇಷ ರಂಗಣ್ಣ ಹೆಸರು ಮಾಡಿದ್ದೆ. ನಾನು ನಾಷ್ಟ ಮಾಡಕ್ ಹೋಗಿದ್ದೆ. ಅಯ್ಯೋ,
ನೀನೇ ನಮ್ಮವ ಅಕ್ಕಿನ ನಮ್ಮ ತಗಿ ಮತ್ತೇನದು ಎಷ್ಟು ಚಂದ ಅಂತೀವ ಅಪ್ಪ ಯಾರಕ್ಕೆ ನೀ ಅಣ್ಣ ನಾ ಅನ್ನಂಗಿಲ್ಲ ಅಕ್ಕಿನ ನೀನು ಹೊಟ್ಟೆಗೆ ಹಾಕಿರಪ್ಪ ಹಾಕಿನ ಚಂದ ನೋಡ್ಕೊಂಡು ಹೋಗುವ ಕಾಲು ಬಿಡಬೇಡ ಸ್ವಲ್ಪ ಜಾಗ ಪರಾಕ್ ಆಗಿದ್ರ ತೆಗಿ ನಾ ಇನ್ನು ಬರಲ್ಲ ಬಿಟ್ಟು ಹೋಗಕ್ಕೆ ಮನಸ್ಸು ಆಗುವಂತಲ್ಲ ಕರ್ಕೊಂಡೋಗ್ಬಿಡು ಹಾಗೆ ಹೊಂಟೈತೆಲ್ಲೋ ಗೆಳೆಯ ನನ್ನ ಬಾರಿವ ಹಾಗೆ ಹೊಂಟೈತೆಲ್ಲೋ ಗೆಳೆಯ ನನ್ನ ಬಾರಿವ ದೋಸ್ತ ನನ್ನ ಬಾರಿವ ರಾತ್ರಿ ಹಗಲು ಕನಸಿನ್ಯಾಗ ಬಂದ ಕಾಡ್ತಾಳ ನಿನ್ನೆ ರಾತ್ರಿ ನನಗ ಆಕಿ ಫೋನ ಮಾಡ್ಯಾಳ ತಿನ್ನಿಲ್ಲಂತ ಕೋಳ ಆಕಿ ಅತ್ತಮಂತ ಹೇಳ್ಯಾಳ ಸ್ವಾದರ ಮಾವನ ಮಾಡುವಂತ ಅವರ ಮನೆಯಾಗ ಜಗಳ ಅವರ ಮನೆಯಾಗ ಜಗಳ ದೇಹ ಒಬ್ಬರ ಜೀವ ಒಬ್ಬರಿಗೆ ಹೆಣ್ಣು ಕೊಡಲ್ಲ ನಾ ಇನ್ನು ಬರ್ಲೆ ಅಣ್ಣ ಏನೋ ಸುದ್ದಿ ಮಾಡ್ಯಾರ ಇವರು ಅಣ್ಣ ಅಣ್ಣ ಕ್ಯಾನ್ಸಲ್ ಮಾಮ ಡಾಕ್ಟರ್ ಹೇಳಿದ್ರು ನಿಮ್ಮ ದೋಸ್ತ ಸ್ವಲ್ಪ ಮಾನಸಿಕ ಅಸ್ವಸ್ಥ ಅದನ್ನ ಹುಷಾರಿಲ್ಲ ಅಂತ ಹೇಳಿದ್ರು ಕಂಡ್ಬಿಡು ಇಟ್ಟನ ಹತ್ರ ತಂದೆ ಮಗನ ಹತ್ರ ಹೇಳಿ ಮತ್ತು ನಿಜ ಏನು ಕರೆ ನನಗೆ ಬ್ಲಡ್ ಕ್ಯಾನ್ಸರ್ ಆಗೈತೆ. ಅದಕ್ಕೆ ಯೋಚನೆ ಮಾಡ್ತಿಲ್ಲ ಮನೆ ಇದು ಆಧುನಿಕ ಕಾಲ ಪ್ರಾಣಿಗಳ ದೇಹವನ್ನೇ ಕತ್ತರಿಸಿ ಮತ್ತೆ ಜೋಡಿಸ್ತಾರಂಗಲ್ಲ ನಿನ್ನ ಕಾಲೇ ವಾಶ ಮಾಡಿದೆ ಅಂದುದು ನನ್ನ ಸ್ಟುಡಿಯೋ ಮಾರಿದ್ರು ಚಿಂತಿಲ್ಲ ನಾ ತೋರಿಸ್ತೀನಿ ಬಾ ನನ್ನಿಂದ ನಿನ್ ಜೀವನ ಯಾಕೆ ಹಾಳು ಮಾಡ್ಕೋತೀಯ? ನೀ ಯಾರನ್ನಾರ ಮದುವೆ ಆಗಿ ಸುಖವಾಗಿರು. ನಾ ಇಂದಿಲ್ಲ ನಾಳೆ ಸಾಯಕ್ಕೆ ಮದುವೆ ಹುಡುಗಿ ನಾನು ನಿನ್ನ ಪ್ರೀತಿಸಿದ್ದು ಮನಸಾರೆ ನಾ ಸತ್ರು ಚಿಂತಿಲ್ಲ ನಿನ್ನ ಮದುವೆ ಆಗ್ತೀನಿ ಬಾ ಕರೆನ ಮದುವೆ ಆಗ್ತೀನಿ. ಕರೆನ ಮದುವೆ ನಿಜವಾಗ್ಲೂ ಮದುವೆ ಆಗ್ತೀನಿ. ಕರೆನ ಮದುವೆ ಸುಮ್ಮನೆ ನಾಟಕ ಮಾಡಿದೆ ನಾನು. ಇಲ್ಲ ನನಗ 3 ಮಂದಿ ಬೆಲೆ ಹಾಕಿದ್ರಲ್ಲ ಅದ್ರಾಗ ನನ್ನ ಮೇಲೆ ಬಹಳ ಪ್ರೀತಿ ನನ್ನ ಯಾರು ಚೆನ್ನಾಗಿ ನೋಡ್ಕೋತಾರ ನೋಡ್ಬೇಕಲ್ಲ ಅದಕ್ಕೆ ನಿಮ್ಮ ಗುಣ ಪರೀಕ್ಷೆ ಮಾಡಿದೆ. ನೀನೇ ಗೆದ್ದಲ್ಲ ನಿನ್ನ ಕೈ ಮುಗಿದು ಕೇಳ್ಕೊಂತಾನೆ ಕ್ಯಾಮ್ರಾ ವಾಪಸ್ ಕೊಡಿಸ್ಬಿಡು ಮನೆ ತಂದಿಟ್ಟೆ ಅಲ್ಲಿ ಇಟ್ಟಿದೆ. ನಿನ್ಗೆ ಯಾರು ಲವರ್ಸ್ ಅದಾರ ಹಿಂಗೆ ಹೇಳ್ತೀನಿ ಇಲ್ಲ ಏ ಹಂಗಲ್ರಿ ಮದುವೆ ಹೋಗ್ಬೇಕು 13ಕ ಲವರ್ ಕರೆಸಿ ಮರ್ಡರ್ ಮಾಡಿಸಿದ್ರ ಮರ್ಡರ್ ಮಾಡಿಸಿ ಬ್ಯಾರದ ತುಂಬಿದ್ನಂದ್ರ ಕುಕ್ಕರ್ದಾಗ ಇಟ್ನಂದ್ರ ಇದು ಯಾವ್ದು ಬೇಡ ಅಂತ ಹೇಳಿ ಗಾಡೆ ಸಿಡಿಸಿದ್ನಂದ್ರ ಹೋಗಿ ಕ್ಯಾನಲ್ದಾಗ ದುಗ್ಸಿದ್ನಂದ್ರ ಹೆಂಗ ನಾವು ನಾವಲ್ಲೇ ಏ ಹಣ ಎತ್ಲಿ ಹಂಗಿದ್ರೆ ನಿನ್ಗೆ ಯಾಕೆ ನಾ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಿದ್ದೆ. ಹೌದಿಲ್ಲ ನಡಿ ಹೋಗೋಣ ಬಾರೋ